ಹಾಯ್ ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು, ನಾನು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೆ. ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಲಿಕ್ಕಿತ್ತು. ಕಾಟನ್ ಥರ ಬಟ್ಟೆ ಪರ್ಚೇಸ್ ಮಾಡೋಣ ಸಮ್ಮರ್ಗೆ ಅಂತ. ನನಗೆ ಸ್ವಲ್ಪ ಟೆಂಪಲ್ ವಿಸಿಟ್ಸ್ ಇತ್ತು, ಆದ್ದರಿಂದ ಕಂಫರ್ಟಬಲ್ ಆಗಿರುತ್ತೆ ಅಂಥೇಳಿ ಪಾರ್ಟಿವೇರ್ ಬಟ್ಟೆ ಜಾಸ್ತಿನೇ ಇದೆ ನನ್ನ ಹತ್ರ. ಸೊ ಈ ಥರ ಕಾಟನ್ ಬಟ್ಟೆ ನೋಡೋಣ ಅಂತ. ನನಗೆ ಆ್ಯಕ್ಚುಲಿ ಡ್ರೆಸ್ ತೊಗೊಳ್ಳೋ ಪ್ಲ್ಯಾನೇ ಇದ್ದಿಲ್ಲ, ಬಟ್ ಸುಮ್ಮನೆ ನೋಡಿದೆ 3 ಪೇರ್ ಬಟ್ಟೆ ತೊಗೊಂಬಂದೆ. ಆ್ಯಂಡ್ ನಾನು ಒಂದು ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಹೋಗಿದ್ದಿದ್ದು ಈ ಶಾಪ್ಗೆ. ಕ್ಲಚಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನಷ್ಟು ತುಂಬಾ ಶಾಪಿಂಗ್ ಮಾಡಿದೆ. ಈ ಸ್ಟಿಕ್ಕರ್ಸ್ ಎಲ್ಲ ಜಸ್ಟ್ 10 ರುಪೀಸು. ಅವ್ರ ಚಾನಲ್ ನೇಮ್ ಬಂದು ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಅವರು ಇನ್ನೂ ಡೀಟೇಲ್ನ ಕ್ಲಿಯರಾಗಿ ಹಾಕಿದ್ದಾರೆ, ಶಾಪ್ ಅಡ್ರೆಸ್ಸು. ಬೇಕಂದರೆ ನಾನು ನಿಮಗೆ ಅವ್ರ ಚಾನಲ್ ನೇಮ್ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ಕ್ಲಚಸ್ ಅಷ್ಟು ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ನಾನು ಅದಕ್ಕೆ ಎಲ್ಲ ಡಿಸೈನಲ್ಲೂ ಒಂದೊಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಬೇರೆ ಕಡೆ ಸಹಿತ ಕ್ಲಚ್ ತೊಗೊಂಡೆ, ಸ್ವಲ್ಪ ಪಾರ್ಟಿ ವೇರ್ ಥರ ಕ್ಲಚ್ಚು, ಅದು ಸಹಿತ ತುಂಬ ಚೆನ್ನಾಗಿದೆ. ನಾನು ವಿಡಿಯೋ ಎಂಡ್ವರೆಗೂ ನೋಡಿ, ಸೊ ದಟ್ ನಾನು ಏನೇನು ಶಾಪ್ ಮಾಡಿದೆ ಅನ್ನೋದು ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ನನ್ನ ಹತ್ರ ಹ್ಯೂಜ್ ಸ್ಯಾರೀಸು ಮತ್ತು ಈ ಥರ ಕ್ಲಚ್ ಡ್ರೆಸ್ ಕಲೆಕ್ಷನ್ ಜಾಸ್ತಿನೇ ಇದೆ ನನ್ನ ಹತ್ರ. ಅಪ್ಕಮಿಂಗ್ ವ್ಲಾಗ್ಸಲ್ಲೂ ಒಂದೊಂದೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರ್ಬೋದು ಅಂಥೇಳಿ. ನೋಡ್ತಾ ಇರ್ಬೋದು, ಇದು ಅನ್ಬ್ರೇಕಬಲ್ ಪ್ಲಾಸ್ಟಿಕ್ಕು, ಯಾವುದೇ ರೀತಿ ಕಟ್ಟೆ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ನಾನೇನು ಇದೇ ಪರ್ಟಿಕ್ಯುಲರ್ ಅಂತೇನಿಲ್ಲ, ಬಟ್ಟೆನೂ ಆಗಲಿ ಕ್ಲಚ್ ಆಗಲಿ ಯಾವುದೇ ಆಗಲಿ, ನಾನು ಮಾಲಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಅಲ್ಲೂ ತೊಗೊತಾ ಇರ್ತೀನಿ. ನನ್ನ ಡಿಸೈನ್ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತೊಗೊತಾ ಇರ್ತೀನಿ. ಇದೇ ಅದೇ ಅಂತೇನಿಲ್ಲ, ಬಟ್ಟೆನೂ ಅಷ್ಟೇ ಕಂಫರ್ಟಬಲ್ ಆಗಿರಬೇಕು. ಬಟ್ ನನಗೇನು ಅನ್ನಿಸ್ತು ಅಂದರೆ, ಬಟ್ಟೆ ಪರ್ಚೇಸ್ ಮಾಡಿ ಬಂದಮೇಲೆ ನಾನು ಮತ್ತೆ ಶಾಪಿಂಗ್ ಹೋಗಿದ್ದೆ ಮ್ಯಾಕ್ಸು ಟ್ರೆಂಡ್ಸು. ಅಲ್ಲಿ ಬಟ್ಟೆ ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಕೊಡೋ ಪ್ರೈಸ್ಗೆ ಚಿಕ್ಕಪೇಟೆಯಲ್ಲಿ ಕಂಪೇರ್ ಮಾಡಿದ್ರೆ. ನಾನು ಬರೀ ಫ್ಯಾಬ್ರಿಕ್ ತೊಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಬ್ರೈನ್ ವಾಶ್ ಮೈಂಡು ಸ್ವಲ್ಪ ನೋಡೋಣ ಅಂತ ಐಡಿಯಾ ಬಂತು. ಒಂದು ತೊಗೊಳಕ್ಕೆ ಹೋಗಿ 3 ತೊಗೊಂಡು ಬಂದೆ. ಬ್ಲೌಸ್ ಮೆಟೀರಿಯಲು ಮತ್ತು ಹಾಫ್ ಸ್ಯಾರಿಗೆ ಫ್ಯಾಬ್ರಿಕ್ ಬೇಕಿತ್ತು ನನಗೆ. ಆಯಿತು ಅಂತ ರಾಜಾ ಮಾರ್ಕೆಟ್ಗೆ ಹೋಗಿದ್ವಿ. ಎಲ್ಲ ಕಡೆ ಇದೇ ಫ್ಯಾಬ್ರಿಕ್ ತುಂಬ ಫ್ಯಾಷನಲ್ಲಿದೆ, ಸೊ ನಾನೇನು ತೊಗೊಳಕ್ಕೆ ಹೋಗಿಲ್ಲ ಸೇಮ್ ಫ್ಯಾಬ್ರಿಕ್ಸ್ ಯಾಕೆ ಅಂತ ಹೇಳಿ. ನಾನು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ನೋಡೋಕ್ಕೆ ಹೋಗಿದ್ದೆ. ನಾನೇನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ನೋಡಿ. ಇದು ಬ್ಲೌಸ್ಗಂತ ತೊಗೊಂಬಂದಿದ್ದು. ನಮ್ಮಮ್ಮ ಹತ್ರ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೆ ಸೇಮ್ ಕಾಂಬಿನೇಷನಲ್ಲಿ, ಸೊ ದಟ್ ನಾನು ಈ ಬ್ಲೌಸ್ ಹೊಲಿಸ್ಕೊಂಡ್ರೆ ಆ ಸೀರೆ ನಾನು ಯೂಸ್ ಮಾಡ್ಬೋದು ಅಂಥೇಳಿ ಬ್ಲೌಸ್ ತೊಗೊಂಬಂದೆ. ಆ್ಯಕ್ಚುಲಿ ಈ ಬ್ಲೌಸ್ ತೊಗೊಳಕ್ಕಿಂತ ಮುಂಚೆ ನಾನು ರಾ ಸಿಲ್ಕ್ ತೊಗೊಂಡಿದ್ದೆ, ಇದಕ್ಕೆ ಆರಿ ವರ್ಕ್ ಮಾಡೋಣ ನಾನೇ ಅಂಥೇಳಿ, ಸೊ ದಟ್ ಆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ. ಆಮೇಲೆ ಬೇರೆ ಅಂಗಡಿಗೆ ಹೋದಾಗ ಇದು ಎಕ್ಸಾಕ್ಟ್ ಮ್ಯಾಚಿಂಗ್ ಫ್ಯಾಬ್ರಿಕ್ಕೇ ಸಿಕ್ತು ನನಗೆ. ತುಂಬಾ ಚೆನ್ನಾಗಿದೆ. ಯಾವುದಕ್ಕಾದರೂ ಪ್ರೈಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹೇಳ್ತೀನಿ. ಆ್ಯಂಡ್ ಇದು ಇನ್ನೊಂದು, ಯಾವುದಕ್ಕಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಲಿಕ್ಕಾಗುತ್ತಂತ ಬ್ಲೌಸ್ ಪೀಸ್ ತೊಗೊಂಬಂದಿದ್ದು ನಾನಿದು. ಇದು ಅಷ್ಟೇ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ. ಗೊತ್ತಿಲ್ಲ ಯಾವ್ದ್ಯಾವ್ದು ಹೊಲಿಸ್ತೀನೋ ಅಂಥೇಳಿ. ಮೆಜಾರಿಟಿ ಸ್ಟಿಚ್ ಮಾಡಿಸ್ಕೊತೀನಿ ನಾನೇ. ಯಾವುದಾದ್ರೂ ಇಂಟ್ರೆಸ್ಟ್ ಹೋದರೆ ನಮ್ಮ ಮಮ್ಮಿ ಕೊಡ್ತೀನಿ, ಅವ್ರು ಸ್ಟಿಚ್ ಮಾಡಿಸ್ಕೊತಾರಷ್ಟೇ. ಇದಷ್ಟು ನಂಗೆ ತುಂಬಾ ಇಷ್ಟ ಆಯಿತು. ಈ ಮರೂನ್ ಫ್ಯಾಬ್ರಿಕ್ಕು, ಇದ್ರ ಮೇಲೆ ಆರಿ ವರ್ಕ್ ಮಾಡ್ತೀನಿ. ಇವಾಗ ತುಂಬ ಫ್ಯಾಷನಲ್ಲಿದೆ ಅಲ್ವಾ, ರೆಡಿಮೇಡ್ ಬ್ಲೌಸಸ್ ಎಲ್ಲ ಸಿಗುತ್ತೆ. ಏನು ಒಂದೊಂದು ಬ್ಲೌಸ್ಗೆ 5000 ಚಾರ್ಜ್ ಮಾಡ್ತಾರೆ. ಸೊ ನಾನೇ ಇದಕ್ಕೆ ವರ್ಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾವುದಾದ್ರೂ ಸ್ಯಾರೀಸ್ಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಅಂತ ಹೇಳಿ. ಅದು ಅಷ್ಟೇ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೀವು ನನಗೆ ಎಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ಯೂನಿಕ್ಕಾಗಿ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೂ ಐಡಿಯಾಸ್ ಬರುತ್ತೆ. ಸೊ ದಟ್ ನನಗೂ ಮೋಟಿವೇಶನ್ ಅಂತಲೇ ಹೇಳ್ಬೋದು. ನೋಡಿ, ಇದು ಇನ್ನೊಂದು ಫ್ಯಾಬ್ರಿಕ್ಕು. ಇದು ಹಾಫ್ ಸ್ಯಾರಿ ಸ್ಟಿಚ್ ಮಾಡಿಸೋಣ ಅಂತ ತೊಗೊಂಬಂದಿದ್ದು. ಇದು ಲಾಸ್ಟಲ್ಲಿ ಇನ್ನೇನು ಬರಬೇಕಾದ್ರೆ ಸಿಕ್ಕಿದ್ದಂಥ ಫ್ಯಾಬ್ರಿಕ್ಕು ನಂಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ದುಪಟ್ಟ ಸಹಿತ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಇದು ಸ್ಟಿಚ್ ಮಾಡಿಸಿದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸದ್ಯಕ್ಕೇನು ಸ್ಟಿಚ್ ಮಾಡಿಸಲ್ಲ, ಸಿಂಪಲ್ಲಾಗೆ ಸ್ಟಿಚ್ ಮಾಡಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದೇ ಸೇಮ್ ಬ್ಲೌಸು ಮತ್ತು ಸ್ಕರ್ಟ್ ಇದರಲ್ಲೇ ಹೋಲಿಸ್ತೀನಿ. ಯಾವ ರೀತಿ ಹೋಲಿಸ್ತೀನಿ, ಯಾವ ರೀತಿ ಪೇರ್ ಮಾಡ್ತೀನಿ ಅನ್ನೋದು ತೋರಿಸ್ತಾ ಹೋಗ್ತೀನಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ಇದು ಜಸ್ಟ್ ನಾನು ಶಾಪಿಂಗ್ ಸ್ಟೈಲಿಂಗ್ ವೀಡಿಯೋಸು ಸಹಿತ ನಿಮಗೆ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಈ ಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನ್ನ ವ್ಲಾಗ್ಸು. ನೆಕ್ಸ್ಟ್ ನೋಡಿ, ಇದು ಈ ಫ್ಯಾಬ್ರಿಕ್ಕು. ಇದು ನಾನು ಬ್ಲೌಸ್ಗಂತ 1 ಮೀಟರ್ ತೊಗೊಂಡೆ, ಮತ್ತು ಅಂಗಡಿಯಲ್ಲಿದ್ದವರು
ನಮ್ಮ ಸಿಸ್ಟರ್ ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಲೆಹೆಂಗಾ, ತುಂಬ ಚೆನ್ನಾಗಿರುತ್ತೆ ತೊಗೊಂಡ್ರಂದಿದ್ದಕ್ಕೆ ಅದು ಸ್ಕರ್ಟ್ಗೆನೂ ತೊಗೊಂಡೆ. ಆ್ಯಂಡ್ ಅಲ್ಲಿ ಬಂದು ಈ ಥರ ನೋಡಿ ಸ್ಟಿಕ್ಕರ್ಸ್ ತೊಗೊಂಬಂದೆ. ಇದೆಲ್ಲ 10 ರುಪೀಸಿಗೆ ಇಚ್ಚು. ನನ್ನ ಹತ್ರ ಅಷ್ಟು ಹ್ಯೂಜ್ ಕಲೆಕ್ಷನ್ ಇದೆ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ನಾನು ಮೇಕಪ್ ಇದು ಆರ್ಗನೈಸ್ ಮಾಡಿರೋದು ವ್ಲಾಗ್ ತೊಗೊಂಡಿದ್ದೀನಿ. ಅಷ್ಟು ಕ್ಲಿಯರಾಗಿ ತೋರಿಸಿಲ್ಲ, ಬಟ್ ತೋರಿಸ್ತೀನಿ ನಿಮಗೆ ನೋಡಿ. ಬೇಸಿಕ್ ನಾನು ಯೂಸ್ ಮಾಡೋದು ಆ ಥರ ತೊಗೊಂಬಂದೆ. ಇದೆಲ್ಲ 10 ರುಪೀಸ್ ಈಚ್ ಅಷ್ಟೇ. ಕ್ಲಚ್ ನೋಡ್ಬೋದು. ಈ ಎಲ್ಲ ಬಂದು 20 ರುಪೀಸು, ಯಾವುದೋ ಒಂದೇನೋ 30 ರುಪೀಸ್ ಆ ಥರ ಇದೆ. ಒಂದೊಂದು ಡಿಫ್ರೆಂಟ್ ಶೇಪಲ್ಲಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು ಸ್ಟ್ಯಾಂಡರ್ಡ್ ಲುಕ್ ಇದೆ ನೋಡ್ಬೋದು ನೀವು. ಕ್ಲಚ್ ಕ್ವಾಲಿಟಿಯಲ್ಲೇ ಗೊತ್ತಾಗುತ್ತೆ ಸ್ಟ್ಯಾಂಡರ್ಡ್ ಯಾವುದು ಲೋಕಲ್ ಯಾವುದು ಅಂತ ಹೇಳಿಬಿಟ್ಟು. ಆರಾಮಾಗಿ ಇದಕ್ಕೆ ಪೇ ಮಾಡ್ಬೋದು. ನಾನು ನೋಡಿ ಇಷ್ಟು ತೊಗೊಂಡೆ ಕ್ಲಚ್ಚು. ಬೇರೆದು ತೊಗೊಂಡಿದ್ದೀನಿ, ಅದು ಸಹಿತ ತೋರಿಸ್ತೀನಿ. ಒಂದೊಂದೇ ಕ್ಲಿಯರಾಗಿ ತೋರಿಸಿ, ಒಂದೊಂದು ಶೇಪಲ್ಲಿ ತೊಗೊಂಡೆ. ಹೀಗೆ ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ಯಾವುದೆಲ್ಲ ತೊಗೊಂಡೆ ಅಂದ್ಬಿಟ್ಟು ಇನ್ ಡೀಟೇಲಾಗಿ ಗೊತ್ತಾಗುತ್ತೆ. ಕ್ಲಚ್ಚು ನಿಮಗೂ ಒಂದು ಐಡಿಯಾ ಬರುತ್ತೆ. ಇವಾಗ ಫ್ಯಾಷನಲ್ಲಿರೋ ಕ್ಲಚ್ ಸಹಿತ ಸಿಕ್ತು ನನಗೆ, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಇದೇ ರೀತಿ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ವಾಚ್ ಮಾಡಬೇಕು ಈ ಥರ ಯೂಸ್ಫುಲ್ ಕಂಟೆಂಟ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ದಟ್ ಈ ಥರ ಕಂಟೆಂಟ್ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಬ್ಲೌಸ್ ಡಿಸೈನ್ ಇದ್ರ ಬಗ್ಗೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇದೆ, ಆದ್ದರಿಂದನೇ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. ಬಟ್ ನಾನು ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಇದ್ದೀನಿ. ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸಲ್ಲಿ ಬರೀ ಶಾಪಿಂಗ್ ರಿಲೇಟೆಡ್ ಈ ಥರ ಬ್ಲೌಸು ರೆಸಿಪೀಸ್ ಬೇಕಂದರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ನಾನು ಇದೇ ಜಾಸ್ತಿ ಶಾಪಿಂಗ್ ಅದು ಇದು ಮಾಡ್ತಾಯಿರ್ತೀನಲ್ಲ, ಅದೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಎಲ್ಲಿ ಯಾವ ಥರ ಪ್ರಾಡಕ್ಟ್ಸ್ ಅಥವಾ ಐಟಮ್ ಸಿಗುತ್ತೆ, ಏನು ಬೆಸ್ಟ್ ಅಂತ ಹೇಳಿ. ಓಕೆ ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.